ಇನ್ನು ಮುಂದೆ ಹೇಗೆ ಬೇಕಾದ್ರೆ ಹಾಗೆ ಮನಸ್ಸಿಗೆ ಬಂದ ಹಾಗೆ ಎಸ್ಐಆರ್ ಅನ್ನ ಮಾಡುವಂತಿಲ್ಲ. ಎಲ್ಲಿ ಬೇಕೆಂದ್ರಲ್ಲಿ ಅರ್ಜಿಯನ್ನ ತುಂಬಿಸಿಕೊಳ್ಳುವಂತಿಲ್ಲ. ಯಾಕೆಂತ ಹೇಳಿದ್ರೆ ಎಸ್ಐಆರ್ಗೂ ಹೊಸ ಮಾರ್ಗಸೂಚಿ ಬಂದಿದೆ. ಆ ಮಾರ್ಗಸೂಚಿ ಏನು? ಇದು ಬಿಎಲ್ಒಗಳ ಮೇಲೆ ಕಣ್ಣಿಡುವಂತಹ ಪ್ರಯತ್ನನ. ಡೀಟೇಲ್ಸ್ ಇಲ್ಲಿದೆ. ಬಿಎಲ್ಒಗಳ ಬೇಕಾಬಿಟ್ಟಿ ಕೆಲಸಕ್ಕೆ ಬ್ರೇಕ್. ಎಸ್ಐಆರ್ಗೆ ಹೊಸ ಮಾರ್ಗಸೂಚಿ, ಹೊಸ ನಿಯಮವೇನು ಗೊತ್ತಾ? ಕೆಲಸ ಈಸಿ ಆಗುತ್ತೆ, ಕೆಲಸ ಬೇಗ ಮುಗಿಸೋಣ, ಮನೆ ಮನೆ ಬಳಿ ಹೋಗೋದು ತಪ್ಪುತ್ತೆ ಅಂತ ಕೆಲ ಬಿಎಲ್ಒಗಳು ತಮ್ಮದೇ ಆದ ಪ್ಲಾನ್ಗಳನ್ನ ಮಾಡಿಕೊಂಡಿದ್ರು. ಮನೆ ಮನೆಗೆ ಹೋಗೋದು ಬಿಟ್ಟು ಮನೆ ಮನೆಗೆ ಎಸ್ಐಆರ್ ಅರ್ಜಿಗಳನ್ನ ಕೊಟ್ಟು ಅವರಿಂದ ಮಾಹಿತಿ ಪಡೆಯೋದು ಬಿಟ್ಟು ಮಸೀದಿಗಳನ್ನ ಎಸ್ಐಆರ್ ತುಂಬುವ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ರು. ಜನ ಕೂಡ ಸಿಕ್ಕಿದ್ದೇ ಚಾನ್ಸ್ ಅಂತ ಮಸೀದಿ, ಮಂದಿರ, ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅರ್ಜಿ ಫಿಲ್ ಮಾಡಿ ವಾಪಸ್ ಬರ್ತಿದ್ರು. ಆದ್ರೀಗ ಇನ್ಮುಂದೆ ಈ ಕೆಲಸ ಮಾಡೋ ಹಾಗಿಲ್ಲ. ಇನ್ಮುಂದೆ ಈ ರೀತಿ ಮಾಡಿದ್ರೆ ಬಿಎಲ್ಒಗಳು ಪರಿಣಾಮ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಜಿಬಿಎ ಹೊಸ ರೂಲ್ಸ್ ರಿಲೀಸ್ ಮಾಡಿದೆ. ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡುವುದು ಕಡ್ಡಾಯವಾಗಿದ್ದು, ಮತದಾರರ ಹೆಸರು ಡಿಲೀಟ್ ಮಾಡೋ ಮುನ್ನ ಈ ಒಂದು ರೂಲ್ಸ್ ಫಾಲೋ ಮಾಡಬೇಕಿದೆ. ಮನೆ ಮನೆ ಭೇಟಿ ಕಡ್ಡಾಯ. ಸರ್ಕಾರ ಈ ಮೊದಲು ಖಡಕ್ಕಾಗಿ ಸೂಚನೆ ಕೊಟ್ಟಿತ್ತು. ಮನೆ ಮನೆಗೆ ಹೋಗಿ ಅರ್ಜಿ ಕೊಡಬೇಕು ಅಂತ ಈ ಮೊದಲೇ ಹೇಳಿತ್ತು. ಆದ್ರೆ ಬಿಎಲ್ಒಗಳು ಕೇರ್ಲೆಸ್ ಮಾಡಿದ್ರು. ಮಾಡೋ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುತ್ತಿರಲಿಲ್ಲ. ಜನರನ್ನ ಒಂದು ಕಡೆ ಸೇರಿಸಿಕೊಂಡು ಎಸ್ಐಆರ್ ನಿಯಮಗಳನ್ನ ಗಾಳಿಗೆ ತೂರ್ತಿದ್ರು. ಬಟ್ ಅಧಿಕಾರಿಗಳ ಈ ಕಳ್ಳಾಟಕ್ಕೆ ಜಿಬಿಎ ಬ್ರೇಕ್ ಕೊಟ್ಟಿದೆ. ಮನೆ ಮನೆಗೆ ಭೇಟಿ ನೀಡುವುದು ಕಡ್ಡಾಯ ಮಾಡಿದೆ. ಅಸಮಾಧಾನ ಸ್ಫೋಟಗೊಂಡಿತ್ತು. ಜನ ಆಕ್ರೋಶ ಹೊರಹಾಕ್ತಿದ್ರು. ಎಸ್ಐಆರ್ನಲ್ಲಿ ಭಾರೀ ಗೋಲ್ಮಾಲ್ ನಡೆಯುತ್ತಿದೆ ಅನ್ನೋ ಆರೋಪವೂ ಇತ್ತು. ಇಷ್ಟೇ ಯಾಕೆ, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ರು. ಕೆಲವು ಸಾಕ್ಷಿಗಳನ್ನು ಚುನಾವಣಾ ಆಯೋಗದ ಮುಂದೆ ಇಟ್ಟಿದ್ರು. ಹೀಗಾಗಿ ಚುನಾವಣಾ ಆಯೋಗ ಸರ್ಕಾರಕ್ಕೆ ಖಡಕ್ ಸೂಚನೆ ಕೊಟ್ಟಿದೆ. ನಿಯಮ ಪಾಲಿಸಬೇಕು ಅಂತ ಖಡಕ್ಕಾಗಿ ಹೇಳಿದೆ. ಹೀಗಾಗಿ ಅಧಿಕಾರಿಗಳೆಲ್ಲ ಒಂದು ಕಡೆ ಕೂತು ಮೀಟಿಂಗ್ ಮಾಡಿ ಬಿಎಲ್ಒಗಳಿಗೆ ಹೊಸ ಮಾರ್ಗಸೂಚಿ ರಿಲೀಸ್ ಮಾಡಿದ್ದಾರೆ. ಮನೆ ಮನೆ ಬಳಿ ಹೋಗಲೇಬೇಕು ಅಂತ ಹೇಳಿದ್ದಾರೆ. ಇದರೊಂದಿಗೆ ಅರ್ಜಿ ಪಡೆಯಲು ಮತದಾರರು ಇಲ್ಲದಿದ್ದರೆ ಏನು ಮಾಡಬೇಕು ಅಂತಲೂ ಗೈಡ್ಲೈನ್ಸ್ ನೀಡಿದೆ. ಅಧಿಕಾರಿಗಳು ಮನೆ ಬಳಿ ಹೋದಾಗ ಮತದಾರರು ಸ್ಥಳಾಂತರಗೊಂಡಿದ್ದರೆ ಫಾರಂ 6 ವಿತರಣೆ ಮಾಡಬೇಕು. ಫಾರಂ 6 ಮೂಲಕ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು. ಒಂದು ವೇಳೆ ಮನೆಯಲ್ಲಿ ಯಾರು ಇಲ್ಲದಿದ್ದರೆ ಮಹಜರ್ ಮಾಡಬೇಕು. ಆ ಮಹಜರ್ ಹೇಗಿರಬೇಕು ಅಂದ್ರೆ ವಿಡಿಯೋ ಮಾಡಬೇಕು. ಬಿಎಲ್ಎ ಜೊತೆ ಸಭೆ ಮಾಡಿ ನಡಾವಳಿ ಸಿದ್ಧಪಡಿಸಿ ಸಲ್ಲಿಕೆ ಮಾಡಬೇಕು. ಅಂದ್ರೆ ಕಡ್ಡಾಯವಾಗಿ ವಿಡಿಯೋ, ಫೋಟೋವನ್ನ ಆಪ್ಗೆ ಅಪ್ಲೋಡ್ ಮಾಡಬೇಕು. ಇಷ್ಟೇ ಅಲ್ಲ, ಮತದಾರರ ಹೆಸರು ಡಿಲೀಟ್ ಮಾಡೋ ಮುನ್ನ ಅಧಿಕಾರಿಗಳು 10 ಬಾರಿ ಯೋಚನೆ ಮಾಡಬೇಕಿದೆ. ಕೇರ್ಲೆಸ್ ಮಾಡಿ ವೋಟ್ ಡಿಲೀಟ್ ಮಾಡುವಂತಿಲ್ಲ. ಯಾಕಂದ್ರೆ ಮತದಾರರ ಹೆಸರು ಡಿಲೀಟ್ ಮಾಡುವ ಮುನ್ನ ರಾಜಕೀಯ ಪಕ್ಷಗಳ ಗಮನಕ್ಕೆ ತರುವುದು ಕಡ್ಡಾಯವಾಗಿದೆ. ರಾಜಕೀಯ ಪಕ್ಷಗಳ ಗಮನಕ್ಕೆ ತಂದು ಸಹಿ ಮಾಡಿಸಿಕೊಂಡ ಬಳಿಕ ಹೆಸರು ಡಿಲೀಟ್ ಮಾಡುವಂತೆ ಬಿಎಲ್ಒಗಳಿಗೆ ಸೂಚನೆ ನೀಡಲಾಗಿದೆ. ಎಸ್ಐಆರ್ ಬಗ್ಗೆ ನಮಗೆ ತಕರಾರಿಲ್ಲ. ನಮ್ದು ಎಸ್ಐಆರಿನ ಲೋಪದೋಷದ ಬಗ್ಗೆ ಮಾತ್ರ ತಕರಾರು. ಎಸ್ಐಆರ್ ಬಗ್ಗೆ ನಮ್ ಬಿಜೆಪಿ ತಕರಾರಿಲ್ಲ. ಲೋಪದೋಷ ಏನೇನಿದೆ ನೋಡಿ, ಮನೆ ಮನೆಗೆ ಹೋಗಿ ಫಾರಂ ವಿತರಣೆ ಮಾಡಬೇಕು ಅನ್ನೋದು ನಿಯಮದಲ್ಲಿರೋದು. ಮಸೀದಿಗಳಲ್ಲಿ ಸಾರ್ವಜನಿಕ ರೂಪದಲ್ಲಿ ಹಂಚಿಕೆ ಮಾಡಿ ಅಂತ ಆ ನಿಯಮದಲ್ಲಿ ಇಲ್ಲ. ನೀವು ನಿಯಮ ಉಲ್ಲಂಘನೆ ಮಾಡಿ ಶಾದಿಮಾಲ್ಗಳನ್ನ, ಮಸೀದಿಗಳನ್ನ ಈ ಎಸ್ಐಆರ್ನ ಮಾಡೋದಕ್ಕೆ ಸಾಮೂಹಿಕವಾದ ರೂಪದಲ್ಲಿ ಬಲ್ಕ್ ವಿತರಣೆ ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲೋ ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಉಳಿಸ್ಕೋಬೇಕು ಅಂತ ಜನ ತೀರ್ಮಾನಿಸಿದ್ದು ಫಾರಂ ತುಂಬಲು ಆಸಕ್ತಿ ತೋರ್ತಿದ್ದಾರೆ. ಆದ್ರೆ ಇದರ ಜೊತೆಗೆ ಕೆಲವು ಆರೋಪಗಳು ಕೇಳಿ ಬಂದಿದ್ವು. ಎಸ್ಐಆರ್ ಸರಿಯಾಗಿ ನಡೆಯುತ್ತಿಲ್ಲ ಅಂತ ದೋಸ್ತಿ ಪಕ್ಷಗಳು ಆರೋಪ ಮಾಡಿದ್ವು. ರಾಜ್ಯ ಸರ್ಕಾರ ಬೇಕಾಬಿಟ್ಟಿಯಾಗಿ ಎಸ್ಐಆರ್ ನಡೆಸ್ತಿದೆ, ತಮ್ಮ ಮತ ಬ್ಯಾಂಕ್ ಉಳಿಸಿಕೊಳ್ಳಲು ತಪ್ಪುದಾರಿ ಹಿಡಿದಿದೆ, ಮಸೀದಿ, ಮಂದಿರ, ಮದುವೆ ಮಂಟಪ ಎಲ್ಲಾ ಕಡೆ ಎಸ್ಐಆರ್ ನಡೆಸಲಾಗ್ತಿದೆ ಅಂತ ಆರೋಪಿಸಿದ್ರು. ಆರೋಪ ಮಾಡೋದು ಮಾತ್ರವಲ್ಲ, ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ಸಹ ಕೊಟ್ಟಿದ್ರು. ತಕ್ಷಣ ಚುನಾವಣಾ ಆಯೋಗ ಸ್ಪಂದಿಸಿದೆ, ಜಿಬಿಎಗೆ ಸೂಚನೆ ಕೊಟ್ಟಿದೆ. ಬಟ್ ಚುನಾವಣಾ ಆಯೋಗದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಪ್ರೈವೇಟ್ ಫಂಕ್ಷನ್ಗೆ ನಮ್ಮ ಅನುಮತಿ ಬೇಕಾಗಿಲ್ಲ, ಬೀದಿಗಿಳಿದ್ರೆ ಅನುಮತಿ ಬೇಕಾಗ್ತದೆ. ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಥ್ರೂ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ,
ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಹೀಗೆ ಪ್ರಿಯಾಂಕ್ ಖರ್ಗೆ ಚುನಾವಣಾ ಆಯೋಗದ ವಿರುದ್ಧ ಗರಂ ಆಗ್ತಿದ್ದಂತೆ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಶಿಕಾರಿಪುರ ನನ್ನ ಕ್ಷೇತ್ರದಲ್ಲಿ ಗ್ರಾಮ ವಾಸ್ತವ್ಯವನ್ನು ಮುಗಿಸಿಕೊಂಡು ನಿನ್ನೆ 3 ಗಂಟೆಯಿಂದ ಪ್ರಾರಂಭವಾಗಿ 3 ಗಂಟೆಗೆ ಮುಗೀತು. ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ರಾಜಶೇಖರಣ್ಣ ಅವರು ಸರಿಯಾಗಿ 5 ಗಂಟೆನೋ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ, ತಾವು ಬರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಬಂದಿದ್ದೇನೆ. ಬಂಧುಗಳು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನು ಪೂರೈಸಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಮುಖ್ಯಮಂತ್ರಿಗಳು ಕೇವಲ 10 ಸಚಿವರೊಂದಿಗೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಭಯ ಕಾಡ್ತಾ ಇದೆ. ಬಿಜೆಪಿ ಕುಮ್ಮಕ್ಕಿನಿಂದ ಚುನಾವಣಾ ಆಯೋಗ ಮತದಾನದ ಹಕ್ಕು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಮುದ್ರಿಸಲ್ಪಟ್ಟ ಕರಪತ್ರ ಹಂಚಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ದೂರು ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಬೆಂಗಳೂರಿನಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಇಷ್ಟೇ ಅಲ್ಲ, ರಾಜ್ಯದಲ್ಲಿ ಏನೇ ನಡೆದರೂ ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಕಾಂಗ್ರೆಸ್ನ ಕೆಲಸ. ಎಸ್ಐಆರ್ ಅನ್ನ ಸರ್ಕಾರ ದುರುಪಯೋಗ ಮಾಡಿಕೊಳ್ಳಬಾರದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೊನೆಗೂ ಜಿಬಿಎ ಎಚ್ಚೆತ್ತುಕೊಂಡಿದೆ. ಈಗ ಬಿಎಲ್ಒಗಳು ಕೇರ್ಲೆಸ್ ಮಾಡೋದನ್ನ ನಿಲ್ಲಿಸಬೇಕಿದೆ. ಮಾಡೋ ಕೆಲಸವನ್ನ ಶಿಸ್ತುಬದ್ಧವಾಗಿ ಮಾಡಬೇಕಿದೆ. ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸಬೇಕಿದೆ. ಆದ್ರೆ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಿದೆ.